ಮುಂದೆ ಹೋಗ್ತಾ ಇರೋ ಬಸ್ ಬಂದು ಪ್ರಕಾಶ್ ಕಪಿಲ GT ಹೊಸ ಮಾಡಲು ಸಖತ್ತಾಗಿ ಬಿಟ್ಟಿದ್ದಾನೆ ಬಸ್ ಮಾತ್ರ. ಪ್ರಕಾಶ್ ಗಾಡಿ ಬಿಡ್ರು ಅಲ್ಲ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಅನ್ಲೋಡ್ ಮಾಡಿಸ್ತಾ ಇದೀವಿ. ನೋಡ್ಬೋದು 2 ಚೀಲ ಕೆಳಗೆ ಬಿದ್ದಿತ್ತು, ಅದು ಹಂಗೆ ಸೈಡ್ಗೆ ಇಲ್ಲಿ ಹಾಕಿದ್ದಾರೆ. ಹಂಗೆ ಹಿರಿಯೂರು ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿನ ಕಾಟಾ ಮೇಲೆ ಹಚ್ಚಿದ್ದೆ ವೆಯ್ಟ್ ನೋಡೋಕ್ಕೆ. ಕರೆಕ್ಟಾಗಿ 15 ಟನ್ ಹಿಡಿದೋ ಕಂಡೀಷನ್ನು. ಕರೆಕ್ಟಾಗಿ 15 ಟನ್, 15 ಒಂದು 300 ಎಕ್ಸ್ಟ್ರಾ ಇದೆ. ಏನು ಮಾಡೋಕ್ಕಾಗಲ್ಲ, ನಡೀತದೆ. ನಂಗೆ ಬೆಳಗ್ಗೆ ಟೈಮ್ ಬಂದಿದ್ದಕ್ಕೆ ಸಿಟಿ ಒಳಗೆ ಬಂದಿದ್ದು, ಇಲ್ಲಾಂದರೆ ಬೈಪಾಸಲ್ಲಿ ರೌಂಡ್ ಹಾಕೊಂಡ್ಬರ್ಬೇಕಿತ್ತು. ಪರವಾಗಿಲ್ಲ, ಸಿಟಿ ಫುಲ್ಲು ಖಾಲಿ ಇದೆ. ಟೈಮ್ ಕರೆಕ್ಟಾಗಿ 7 ಗಂಟೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಟ್ರ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ರಾತ್ರಿ ಟೋಲ್ ಹತ್ರ ಮಲಗಿದ್ದು, ಇವಾಗ ಬೆಳಗ್ಗೆ ಎದ್ದೆ. ಜಸ್ಟ್ ಇವಾಗ ಪಕ್ಕ ಎದ್ದಾಳಲ್ಲ ಅಂತ ಗೊತ್ತಿತ್ತು. ನಮ್ಮ ಹುಡುಗ ಬಸ್ ಓಡಿಸ್ತಿದ್ದ, ಪಕ್ಕ ಬರ್ತಾನಂತ ಗೊತ್ತಿತ್ತು. ಅದಕ್ಕೆ ಹೇಳಿದ್ದೆ ಒಬ್ಳಿಸಕ್ಕೆ. ಅಮ್ಮ ಥ್ಯಾಂಕ್ಸ್. ಏಯ್ ಥ್ಯಾಂಕ್ ಯು ಗುರು. ಬ್ರೋ ಹೋಗು, ಟೈಮ್ ಆಗುತ್ತೆ. ಯಾಕೆ ವೈ ಬ್ರೋ ವೈ ಹೋಗ, ಟೈಮ್ ಆಗೈತೆ. ಹೋಗಲಿ, ಹೋಗ. ಪ್ಯಾಸೆಂಜರ್ ಕಾಯ್ತವ್ರು, ಹೋಗು. ಏನಿಲ್ಲ, ಹೋಗು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ODC ಗಾಡಿ ಕಾಣ್ತಾ ಇತ್ತು. ಈ ODC ಗಾಡಿಗಳ್ಗೆ ಅಂತಂದ್ರೆ ಫುಲ್ ಲೆಫ್ಟ್ ಲೈನ್ ಸಪ್ರೇಟಾಗಿ ಮಾಡಿರ್ತಾರೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಈ ಲೈನಲ್ಲಿ ಬಂದರೆ ODC ವೆಹಿಕಲ್ಲು ಬಾಡಿಗಿಂತ ಹೊರಗಡೆ ಐಟಮ್ ಇತ್ತು ಅಂದರೆ ಎಕ್ಸ್ಟ್ರಾ ಟೋಲ್ನ ಪೇ ಮಾಡಬೇಕಾಗುತ್ತೆ. ನೋಡಿ, ಇದು ಎಕ್ಸ್ಟ್ರಾ ಟೋಲ್ ಪೇ ಮಾಡಿ ಹೋಗ್ತೈತೆ. ಮತ್ತು ಇದಕ್ಕೆ ಆಕ್ಸೆಲ್ ಕೂಡ ಜಾಸ್ತಿ ಇರ್ತದೆ. ನೋಡ್ಬೋದು, ರೆಗ್ಯುಲರಾಗಿ 22 ವೀಲರ್ ಟ್ರಕ್ಗೆ 3 ಆಕ್ಸೆಲ್ ಇರ್ತದೆ. ಇದರಲ್ಲಿ 5 ಆಕ್ಸೆಲ್ ಇದ್ದಾವೆ. ತುಮಕೂರು ಕ್ಯಾತ್ಸಂದ್ರ ಟೋಲ್ ಹತ್ರ ಬಂದ್ವಿ. ನೋಡ್ಬೋದು, ಟೋಲ್ ಹೆವಿ ಜಾಮ್ ಆಗಿಬಿಟ್ಟಿತ್ತು. ಹಂಗಾಗಿ ಅಲ್ಲಿ ನಾನು ಸರ್ವಿಸ್ ರೋಡ್ಗೆ ಹಾಕೊಂಬಂದ್ಬಿಟ್ಟೆ. ನಾನು ರೈಟ್ ಸೈಡಲ್ಲಿ ಹೆವಿ ಜಾಮ್ ಆಗೈತೆ. ಬೆಳಗಿನ ಜಾವ ಇಷ್ಟೇ ಈ ರೋಡಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಇನ್ನೇನು ಇವಾಗ ಇಲ್ಲಿ ಹೋಗ್ಬಿಟ್ಟು ಹೈವೇ ಎತ್ಕೊಬೇಕು. ಸರ್ವಿಸ್ ರೋಡ್ಗೆ ಎಳ್ಕೊಂಡು ಬಂದೆ. ರೋಡಿನ ಕನ್ಸ್ಟ್ರಕ್ಷನ್ ಆಗಿಲ್ಲ ಫುಲ್ಲು, ಬಟ್ ಓಪನ್ ಇದೆ. ಗಾಡಿ ಹೋಗ್ಬೋದು ಅಷ್ಟೇ, ಆರಾಮಾಗಿ ಹೋಗೋಣ ನಿಧಾನಕ್ಕೆ. ರೋಡ್ ಎಷ್ಟು ಜಾಮ್ ಆಯ್ತು ನೋಡ್ರಿ. ನೆಲಮಂಗಲ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಕರೆಕ್ಟು 6 ಗಂಟೆ 3 ನಿಮಿಷ ನೆಲಮಂಗಲದಲ್ಲಿದ್ದೀನಿ. ಇಲ್ಲಿಂದ ಇನ್ನು ಹಾಫ್ ಆನ್ ಅವರ್ಗೆಲ್ಲ ರೀಚ್ ಆಗಿಬಿಡ್ತೀನಿ ಯಶವಂತಪುರದಲ್ಲೇ ಖಾಲಿ ಆಗೋದಲ್ಲೇ, ಲಾರಿ ಸ್ಟ್ಯಾಂಡ್ ಹತ್ರನೇ. ಬನ್ನಿ ಆರಾಮಾಗಿ ಹೋಗೋಣ. ನಮ್ಮ ಮುಂದೆ ಹೋಗ್ತಾ ಇರೋ ಬಸ್ ಬಂದು ಪ್ರಕಾಶ್ ಕಪಿಲ GT ಹೊಸ ಮಾಡಲು ಸಖತ್ತಾಗಿ ಬಿಟ್ಟಿದ್ದಾನೆ ಬಸ್ ಮಾತ್ರ. ಪ್ರಕಾಶ್ ಗಾಡಿ ಬಿಡ್ರು ಹೆಂಗೈತೆ ಅಂದರೆ ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿ ಬಿಟ್ಟಿದ್ದಾರೆ. ವೆಲ್ಕಮ್ ಟು ಬೆಂಗಳೂರು. ಸದ್ಯಕ್ಕೆ ಫ್ಲೈಓವರ್ ಮೇಲೆ ಗಾಡಿ ಬಿಡ್ತಾವ್ರೆ. ಕೆಳಗೆನ ನಾವು ಹೋಗಿದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗಿಬಿಡೋದು. ಹಾಯ್ ಬ್ರೋ, ಹಾಯ್. ಕೆಳಗೆ ಹೋಗಿದ್ರೆ ಎಲ್ಲ ಸಿಗ್ನಲ್ ಪಾಸ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡೋದು. ಹಾಗಾಗಿ ಹಿಂಗೆ ಫ್ಲೈಓವರ್ ಮೇಲೆ ಬಂದರೆ ಒಳ್ಳೆಯದೇ, ಆರಾಮಾಗಿ ಬೇಗ ಹೋಗ್ಬಿಡ್ಬೋದು. ಬನ್ನಿ ಸೀದಾ ಪಾಯಿಂಟ್ಗೆ ಹೋಗೋಣ. ಆಲ್ರೆಡಿ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾರೆ. 6:15 ಆಗಿಬಿಡ್ತು. ಅರ್ಧ ಗಂಟೆ ಲೇಟ್ ಆಗೋಯ್ತು ಇವತ್ತು. ಗೋರ್ಗುಂಟೆಪಾಳ್ಯ ಬಂದು ರೀಚ್ ಆಗಿದ್ದಾಯ್ತು. ಇಲ್ಲಿ ರೈಟ್ ಎತ್ಕೊಂಡ್ರೆ 1 ಕಿಲೋಮೀಟ್ರಲ್ಲೇ ಗಾಡಿ ಖಾಲಿ ಆಗೋದು. ಏನಪ್ಪ ಸಮಸ್ಯೆ ಅಂದರೆ ಈ ಬೆಳಗಿನ ಜಾವ ಬರಲೇಬಾರ್ದು, ಯಾಕಂದರೆ ಬಸ್ಗಳು ಸಿಕ್ಕಾಪಟ್ಟೆ ಬರ್ತಾವಲ್ಲ ಸಿಟಿಗೆ ಎಂಟ್ರಿ ಆಗೋವು. ಹಂಗಾಗಿ ಹೆವಿ ಟ್ರಾಫಿಕ್ ಇರ್ತದೆ. ಹೆಚ್ಚು ಕಮ್ಮಿ 3 ಗಂಟೆಗೆ ಶಿರಾ ಟೋಲ್ ಬಿಟ್ಟು ಒಂದು 90 ಕಿಲೋಮೀಟ್ರ್ ಬರೋಕ್ಕೆ 6:15 ಆಗೈತೆ ನೋಡಿ. 3.5 ಅವರ್ ಟೈಮ್ ತಗೊಂಡೈತಿ. ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಅನ್ಲೋಡ್ ಮಾಡಿಸ್ತಾ ಇದ್ವಿ. ನೋಡ್ಬೋದು, 2 ಚೀಲ ಕೆಳಗೆ ಬಿದ್ದಿತ್ತು, ಅದು ಹಂಗೆ ಸೈಡ್ಗೆ ಇಲ್ಲಿ ಹಾಕಿದ್ದಾರೆ. ಏನಿನ್ನು 1 ಅವರ್ಗೆಲ್ಲ ಗಾಡಿ ಖಾಲಿ ಮಾಡಿ ಕೊಟ್ಬಿಡ್ತಾರೆ. ತಾಟ್ಪಾಲೇನು ಬಿಚ್ಚಿಲ್ಲ, ಒಳಗಿಂದ ಒಳಗೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಒಬ್ಬನೇ ದಿನಲ್ಲ, ಮತ್ತೆ ಬಿಚ್ಚಿ ಆಕಾಶದ ಹಿಂಸೆ ಆಗಿಬಿಡ್ತದೆ. ಲೋಕಲ್ ಲೋಡ್ ಮಾಡ್ಕೊಂಡೋಗಿ ದುರ್ಗದಲ್ಲಿ ಮತ್ತೆ ಗೂಡು ಹಾಕೊಂಡ್ರೆ ಆಗುತ್ತೆ. ಗಾಡಿನೆಲ್ಲ ಖಾಲಿ ಮಾಡಿಕೊಂಡು ಅಲ್ಲಿಂದ ಇವಾಗ ಲೋಡ್ಗೆ ಹೋಗ್ತಾ ಇದ್ದೀನಿ. ಲೋಡ್ ಎಲ್ಗಪ್ಪ ಅಂದರೆ ಚಿತ್ರದುರ್ಗಕ್ಕೆ ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೆ ಸರ್ಜಾಪುರದ ಕಡೆ ಹೋಗಬೇಕು. ಸಿಟಿಲಿ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಹೆವಿ ಟ್ರಾಫಿಕ್ಕು. ಆಲ್ರೆಡಿ ದೇವೇಗೌಡ ಪೆಟ್ರೋಲ್ ಬಂಕ್ ಪಾಸ್ ಮಾಡಿ ಬಂದೆ. ಇನ್ನೇನು ಹೋಗೋಣ ಆರಾಮಾಗೆ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಆಲ್ರೆಡಿ ಮಧ್ಯಾಹ್ನ 1 ಗಂಟೆ. ಅನ್ಲೋಡೇನೋ ಬೇಗ ಆಯಿತು, ಅಲ್ಲಿಂದ ಬಂದಿದ್ದೆ ಲೇಟ್ ಆಗೋಯ್ತು. ಹೋಗೋಣ ಬನ್ನಿ ಆರಾಮಾಗಿ. ಈ ಟ್ರಾಫಿಕಲ್ಲಿ ಲೋಡಿಂಗ್ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗ್ಬಿಡ್ತು. ಇನ್ನೇನೊಂದು 1 ಕಿಲೋಮೀಟ್ರ್ ಇದೆ ಅಷ್ಟೇ ಲೋಡಿಂಗ್ ಪಾಯಿಂಟು. ಸರ್ಜಾಪುರ ರೋಡು, ಬೆಳ್ಳಂದೂರು ಕ್ರಾಸಿಂದ ಸರ್ಜಾಪುರ ರೋಡ್ ಹೋಗ್ತೀವಲ್ಲ, ಆ ರೋಡಲ್ಲಿ ಲೋಡಿಂಗು. ಬನ್ನಿ, ಇನ್ನೊಂದು ಸ್ವಲ್ಪ ದೂರ ಇದೆ. ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ. ಗಾಡಿನ ಫೈನಲಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿದಾಯ್ತು. ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಲೋಡ್ ಮಾಡ್ತಾ ಇದ್ದಾರೆ. ಪಟ ಲೋಡ್ ಮಾಡಿ ಹಾಕ್ತಾರೆ. ಸ್ವಲ್ಪ ಚೀಲ ಹಾಕ್ಬೇಕು, ಆಮೇಲೆ ಸ್ವಲ್ಪ ಟೈಲ್ಸ್ ಹಾಕ್ತಾರೆ. ಟೈಲ್ಸ್ ಲೋಡಿಗೆ ಬಂದಿರೋದು. ಸ್ವಲ್ಪ POP ಪೌಡ್ರು ಕೂಡ ಜೊತೆಗೆ ಹಾಕ್ತಾಯಿದ್ದಾರೆ. ನೋಡಿ ಬೆಂಗಳೂರು ಟ್ರಾಫಿಕ್ ಯಾವ ರೇಂಜ್ಗಿದೆ. ಗಾಡಿ ಒಂದೊಂದೇ ಇಂಚ್ ಮೂವ್ ಆಗ್ತಾ ಇದೆ. ಹೆವಿ ಟ್ರಾಫಿಕ್ ಐತೆ. ಸರ್ಜಾಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೋಗೋಣ ಇವಾಗ. ಇಲ್ಲಿ ಮುಂದೆ ಹೋಗಿ ಹೊಸ ರೋಡಿಂದ ಸೀದಾ ಕುಡ್ಲುಗೇಟ್ಗೆ ಹೋಗಿ, ಕುಡ್ಲುಗೇಟಿಂದ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನೈಸ್ ರೋಡ್ ಹತ್ಬಿಡೋಣ. ಸೀದಾ ನೈಸ್ ರೋಡಲ್ಲಿ ಹೋಗ್ಬಿಡೋಣ. ಸಿಟಿ ಒಳಗೆ ಹೋಗೋದೇ ಬೇಡ, ಸಿಟಿ ಸವಾಸನೇ ಬೇಡ.
ಆರಾಮಾಗಿ ಇಲ್ಲಿಂದ 11 ಕಿಲೋಮೀಟ್ರ್ ಐತೆ ನೈಸ್ ರೋಡ್ ಹತ್ತಕ್ಕೆ. ಕ್ಲೀನಾಗಿ ನೀಟಾಗಿ ನಿಧಾನಕ್ಕೆ ಹೋಗ್ಬಿಡೋಣ ಅಲ್ಲಿವರೆಗೂ. ಅಂತೂ ಇಂತೂ ನೈಸ್ ರೋಡ್ ಹತ್ತಾ ಇದ್ದೀನಿ ಸದ್ಯ. ಇಲ್ಲಿಂದ ಟ್ರಾಫಿಕ್ಕು ಇರಲ್ಲ, ಕಮ್ಮಿ ಆಗುತ್ತೆ. ಏನು ನರ್ಕ ಅಂತೀರ ಸಿಟಿ ಪಾಸ್ ಮಾಡೋ ಅಷ್ಟೊತ್ತಿಗೆ ಹೆವಿ ಹಿಂಸೆ ಆಗೋಯ್ತು. ಹೆಂಗೋ ಫೈನಲಾಗಿ ಸಿಟಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದಾಯಿತು. ಇಲ್ಲಿಂದ ಸೀದಾ ನೆಲಮಂಗಲ ಕಡೆ ಹೋಗೋಣ ಬನ್ನಿ. ನೈಸ್ ರೋಡ್ ಹತ್ತಾ ಇದ್ದೀನಿ. ಸಿಟಿ ಎಲ್ಲ ಪಾಸ್ ಮಾಡಿಕೊಂಡು ಬೈಪಾಸಿಗೆ ಬರೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಯ್ತು. 1.25 ಗಂಟೆ ತಗೊಂಡೈತೆ ಬರೀ 11 ಕಿಲೋಮೀಟ್ರ್ ಬರೋಕ್ಕೆ. ಸದ್ಯಕ್ಕೆ ಇಲ್ಲಿ ತಂದು ಬೈಪಾಸಲ್ಲಿ ಗಾಡಿ ಹಾಕಿದ್ದೆ ಟೋಲ್ ಹತ್ರ. ಇಷ್ಟೊತ್ತಿಗೆ ಫಾಗ್ ಆವಾಗಲೇ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ಟರೆ ಸೀದಾ ಹೋಗೋಣ. ಎಷ್ಟಾಗುತ್ತೋ ಅಷ್ಟು ದೂರ ಹೊಡೆದು ಮಲ್ಕೊಳ್ಳೋಣ. ನಿನ್ನೆ ನೈಟ್ ಕೂಡ ನಿದ್ದೆ ಇಲ್ಲ, ಬರೀ 2 ಅವರ್ ಅಷ್ಟೇ ನಿದ್ದೆ ಆಗಿರೋದು. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನೆಲಮಂಗಲ ಎಲ್ಲ ಪಾಸ್ ಮಾಡಿ ಇವಾಗ ಬೇಗೂರು ಹತ್ರ ಹೋಗ್ತಾ ಇದ್ದೀವಿ. ಬೇಗೂರಿಗಿನ್ನ ಸ್ವಲ್ಪ ಹಿಂದೆ ಇದ್ದೀವಿ. ಎಲ್ಲ ಸರ್ವಿಸ್ ರೋಡ್ಗಳಿಗೆ ಬಿಟ್ಟಿರೋ ಕಾರಣದಿಂದ ಸ್ವಲ್ಪ ಕಷ್ಟನೇ ಗಾಡಿ ಓಡಿಸೋದು. ಏನಕ್ಕಪ್ಪ ಅಂದರೆ ಗಾಡಿ ಕುಣಿತದೆ ಸರ್ವಿಸ್ ರೋಡಲ್ಲಿ. ಹೈವೇ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಸೀದಾ ಆರಾಮಾಗೆ ನಮ್ಮ ಡಾಬಾಸ್ಪೇಟೆ ಜೈನ್ಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗೋಣ. ಅದೇ ಡಾಬಕ್ಕೆ ಏನಕ್ಕಪ್ಪ ಹೋಗ್ತೀವಿ ಅಂದರೆ ಅಲ್ಲಿ ತಂದೂರಿ ಐಟಮ್ ಸಿಗುತ್ತೆ. ಹಾಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣಂತೆ. ಟೈಮ್ನಾಗೆ 10:30 11 ಗಂಟೆ ಹೋಗಿ ಊಟ ಮಾಡ್ತೀವಲ್ಲಿ. ಹಂಗೆ ಬೇಗೂರು ಹತ್ರ ಬಂದು ನಮ್ಮ 8 ವೀಲ್ ಇಲ್ಲೇ ಪಾರ್ಕಿಂಗಲ್ಲಿ ಇತ್ತು. ಅಂದರೆ ಟ್ರಾನ್ಸ್ಪೋರ್ಟ್ ಹತ್ರ ಲೋಡ್ ಯಾವುದು ಇಲ್ಲ, ರಾಕಿನ ಮಾತಾಡಿಸ್ಕೊಂಡು ಬಂದು ಬನ್ನಿ ಹೇಗೆ ಇಲ್ಲಿಂದ ಹೊರಡೋಣ. ಇಷ್ಟೊತ್ತಿಗೆ ಎಷ್ಟು ಫಾಗ್ ಇದ್ರೆ ಹೆಂಗೆ ಗುರು. ಇಲ್ಲ ನೈಟ್ ಟೈಮ್ ಬೆಳಗಿನ ಜಾವ ಎಷ್ಟು ಆಗ್ಬೋದು. ಚಳಿ ಸಿಕ್ಕಾಪಟ್ಟೆ ಇದೆ. ನೋಡ್ಕೊಂಡು ಗಾಡಿಗಳು ಓಡಿಸ್ರಿ. ಇವತ್ತಿನ ನಮ್ದು ಊಟ ನೋಡ್ಬೋದು. ಸ್ವಲ್ಪ ದಾಲ್ ರೈಸು ಜೊತೆಗೆ ಆಲ್ಫಾಮ್ ನಮ್ಮ ಫ್ರೆಂಡ್ ಬೇರೆ ಸಿಕ್ಕಿದ್ದ ಇದ್ದೆ ಹೋಟ್ಲಲ್ಲೇ. ನಾವು ಊಟಕ್ಕೆ ಬಂದ್ವಿ, ಅವರು ಸಿಕ್ಕಿದ್ರು. ಒಳ್ಳೆ ಊಟ. ಸ್ವಲ್ಪ ಆಲ್ಫಾಮ್ ಅವ್ರಿಗೂ ಕೊಟ್ಟೆ, ಅವರು ತಿಂತವ್ರು. ನಮ್ಗೆ ಜಾಸ್ತಿ ಆಗ್ಬಿಟ್ಟಿತ್ತು. ಹಂಗಾಗಿ ಒಳ್ಳೆ ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಲೈಟಾಗಿ. ನಮ್ಮ ಪ್ರೋಟೀನ್ ಇಂಟೇಕು ಮತ್ತು ಎಲ್ಲ ಬ್ಯಾಲೆನ್ಸ್ಡ್ ಮೀಲ್ ಮಾಡ್ಕೊಂಬಂದಿದ್ದಾಯಿತು. ಬನ್ನಿ ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿಂದ ನಮ್ಮ ಪ್ಲಾನಿಂಗ್ ಇರೋದು ಇವಾಗ ಕರೆಕ್ಟಾಗಿ 12 ಗಂಟೆ. 1 ಗಂಟೆಗೆ ಶಿರಾಟೋಲ್ಗೆ ಹೋಗ್ತೀವಿ. 1 ಗಂಟೆಗೆ ಮಲ್ಕೊಂಬಿಟ್ಟು 4 ಗಂಟೆಗೆ ಎದ್ದು ಬಿಟ್ಟರೆ ಅಲ್ಲಿಂದ 2 ಅವರ್ 6 ಗಂಟೆಗೆ ದುರ್ಗದಲ್ಲಿ ಇರ್ತೀವಿ. 6 ಗಂಟೆಗೆ ಲೇಬರ್ ಬಂದು ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ 6 ಗಂಟೆಗೆ ಹೋಗಿ ಗಾಡಿ ಖಾಲಿ ಮಾಡಿಸ್ಕೊಂಬಿಟ್ಟು ಅಲ್ಲಿಂದ ನಾಳೆ ಸಂಜೆ ಮತ್ತೆ ಅಲ್ಲಿ ರಿಟರ್ನ್ ಲೋಡ್ ಮಾಡಬೇಕು. ನಾಳೆ ಶನಿವಾರ, ನಾಳೆ ಮಾಡಲೇಬೇಕು. ಇಲ್ಲಾಂದರೆ ಮತ್ತೆ ನಾಳೆ ನಾಡ್ದು 2 ದಿನ ಲೋಡ್ ಆಗೋಲ್ಲ. ಸೋಮವಾರದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಂಗಾಗಿ ನಾಳೆ ಲೋಡ್ ಮಾಡೋಣ ಇಷ್ಟೊತ್ತಿದ್ದು. ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡೆಯೋಣ ಫಸ್ಟ್ ಗಾಡಿನ. ನಿನ್ನೆ ನೈಟು ನಿದ್ದೆ ಇರೋ ಕಾರಣದಿಂದ ಬರೀ 2 ಅವರ್ ನಿನ್ನೆ ನೈಟ್ ನಿದ್ದೆ ಆಗಿರೋದು. ಟೈಮ್ ಬಂದು ಆಲ್ರೆಡಿ 1 ಗಂಟೆ. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಹೆಂಗಾಗಿದೆ ಗೊತ್ತಾ ಕಣ್ಣು ಯಾವ ರೇಂಜಿಗೆ ಕೆಂಪಾಗಿದೆ ಅಂತ. ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಗಾಡಿ ಓಡ್ಸೋಕ್ಕೂ ಆಗ್ತಾಯಿಲ್ಲ. ಮುಂದೆ ಎಲ್ಲ ನಾವು ಫಸ್ಟ್ ಸೈಡ್ಗೆ ಹಾಕಿ ಒಂದು 2 ಅವರ್ ಮಲ್ಕೊಂಡು ಹೋಗೋಣ. ರೆಸ್ಟ್ ಬೇಕು ಮನುಷ್ಯನಿಗೆ. ಈ ಥರ ಮಾಡ್ಕೊಂಡ್ರೆ ಭಾಳ ಹಿಂಸೆ ಆಗಿಬಿಡ್ತದೆ. ಎತ್ತಿರ್ಲಾಗೂ ಗಾಡಿನ ಆ ಕಡೆ ಈ ಕಡೆ ಎಲ್ದಂಗೆ ಆಗ್ತಾಯಿತ್ತು ಆಲ್ರೆಡಿ. ಬನ್ನಿ ನೋಡೋಣ ಈ ಎಕ್ಸಿಟಲ್ಲಿ ಏನೋ ಜಾಗ ಇದ್ದರೆ ಅಲ್ಲಿ ಹಾಕಿ ಮಲ್ಕೊಂಡು ಹಿಂದೆ ಯಾರನ ಬರೋರ್ಗೆ ಹೇಳೋಣ, ಬಂದು ಎಬ್ಬರಿಸ್ತಾರೆಲ್ಲ ಅಲಾರಾಮ್ ಇಟ್ಕೊಂಡು ನಾವು ಎದ್ದು ಹೋಗೋಣಂತೆ. ಮತ್ತು ಈ ರೋಡ್ ಬೇರೆ ಜಾಮ್ 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 ನೋಡಿ. ಎಲ್ಲಿವರೆಗೂ ಜಾಮ್ ಆಯ್ತು ಅಲ್ಲಿ ಏನಕ್ಕೆ ಗೊತ್ತಿಲ್ಲ. ಕರೆಕ್ಟಾಗಿ 1 ಗಂಟೆಗೆ ಬಂದು ಮಲಗಿದ್ದು. ಒಳ್ಳೆ ನಿದ್ದೆ ಮಾಡ್ಕೊಂಡಿದ್ದಾಯಿತು. ಎಲ್ಲಪ್ಪ ಮಲಗಿದ್ದೆ ಅಂದರೆ ಇಲ್ಲಿ ಎಲ್ಲ ನನಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟು ಮಲಗಿದ್ದು. ಈಗ ನಾವು ಹುಡುಗ ಬಂದ ಆ ಕಡೆಯಿಂದ, ಅದಕ್ಕೆ ಬಾರಪ್ಪಾಜಿ ಎಬ್ಬರಿಸು ಅಂತ ಹೇಳಿದ್ದೆ. ಬಂದ್ಬಿಟ್ಟು ಎಬ್ಬರಿಸ್ದ ಕರೆಕ್ಟಾಗಿ ಟೈಮ್ಗೆ. ಇಲ್ಲಿಂದ 2 ಅವರ್ಗೆ ಕರೆಕ್ಟಾಗಿ ಚಿತ್ರದುರ್ಗ ಹೋಗ್ಬೋದು. ನಾನ್ ಸ್ಟಾಪ್ ಹೊಡೆದ್ರೆ ಕರೆಕ್ಟಾಗಿ 6 ಗಂಟೆಗೆ ದುರ್ಗದಲ್ಲಿ ಇರ್ತೀನಿ. ಅಲ್ಲಿಂದ ಕರೆಕ್ಟಾಗಿ ಒಂದು 15 ಕಿಲೋಮೀಟ್ರ್ ಬಂದು ಮತ್ತೆ ದಬ್ಬ ಹಾಕ್ಕೊಂಡಿದ್ದಾಯಿತು. ಮತ್ತೆ 4 ಗಂಟೆಗೆ ಮಲ್ಗೆ 5 ಗಂಟೆಗೆ ಎದ್ದು ಫೈನಲಾಗಿ ಇವಾಗ ಒಂದು ಲೆಕ್ಕಕ್ಕೆ ನಿದ್ದೆ ಕಂಪ್ಲೀಟ್ ಆಯಿತು. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆದೆ. ಇವಾಗ ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಬಂದೆ ಹಿಂದೆ ಇಲ್ಲೇ ಕಾಫಿ ಡೇಲಿ ಹೋಗಿ. ಈಗ ಇಲ್ಲಿಂದ ಬಿಟ್ಟರೆ ನಾನ್ ಸ್ಟಾಪ್ 95 ಕಿಲೋಮೀಟ್ರ್ ಅಷ್ಟೇ ಇರೋದು ದುರ್ಗ. ಹೋಗೋಣ. ನಿದ್ದೆ ಇಲ್ಲ ಅಂದರೆ ಗುರು ಹೆಂಗಾಗುತ್ತೆ ಅಂದರೆ ಮನುಷ್ಯನಿಗೆ ಹೇಳೋಕ್ಕಾಗಲ್ಲ ಅಂದ್ಕೊಳ್ಳಿ. ಅದು ಆ ಫೀಲೇ ಹೇಳೋಕ್ಕಾಗಲ್ಲ ಬಿಡಿ. ಒಂಥರ ನಾವು ಯಾವುದೋ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದೀವಿ ಅನ್ನಿಸ್ತಾ ಇರ್ತದೆ ನೋಡಿ. ಏನು ಮಾಡಿದ್ದೀವಿ ಗೊತ್ತಾ, ಗಾಡಿ ಇಲ್ಲಿಗೆ ತಂದು ನಿಲ್ಲಿಸಿ ಗಾಡಿ ಆಫು ಮಾಡಿಲ್ಲ, ಹೀಟ್ರ್ ಆನ್ ಮಾಡಿದ್ದೆ. ಎ ಸಿ 1 ಪಾಯಿಂಟ್ಗೆ ಇಟ್ಕೊಂಬಿಟ್ಟು ಹೀಟ್ರನ್ನ ಇಲ್ಲೇ ಮಕ್ಕೊಂಬಿಡಿ. ಹಿಂದೂ ಕೂಡ ಹೋಗಿಲ್ಲ, ಇಲ್ಲೇ ಮಕ್ಕೊಂಬಿಡಿ ಅಡ್ಡಾಟ ಹಿಂಗೆ. ಹಿಂದೂ ಕೂಡ ಹೋಗಿಲ್ಲ. ಏನು ಮಾಡ್ತೀರ, ನಿದ್ದೆ ಅನ್ನೋದು ಅಷ್ಟು ಇಲ್ಲಿ ಕರೆಕ್ಟು 4 ಗಂಟೆಗೆ ಬಂದಿದ್ದು. 5 ಗಂಟೆಗೆ ಮತ್ತೆ ಎದ್ದು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಂಗೆ ಹಿರಿಯೂರು ಟೋಲ್ ಹತ್ರ ಬಂದುಬಿಟ್ಟು ಗಾಡಿನ ಕಾಟಾ ಮೇಲೆ ಹಚ್ಚಿದ್ದೆ ವೆಯ್ಟ್ ನೋಡೋಕ್ಕೆ. ಕರೆಕ್ಟಾಗಿ 15 ಟನ್ ಹಿಡಿದೋ ಕಂಡೀಷನ್ನು. ಕರೆಕ್ಟಾಗಿ 15 ಟನ್. 15 ಒಂದು 300 ಎಕ್ಸ್ಟ್ರಾ ಇದೆ.
ಏನು ಮಾಡೋಕ್ಕಾಗಲ್ಲ, ನಡೀತದೆ. ನಂಗೆ ಡೌಟ್ ಇತ್ತು, ಕ್ಲಾರಿಟಿ ಇಲ್ಲೇ ಸಿಕ್ತು. ಅಲ್ಲಿ ದುರ್ಗದಲ್ಲಿ ಹೋಗಿ ಕಾಟ ಮಾಡಿಸಿದೆ, ಮತ್ತೆ 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಿತ್ತು ಅವ್ರಿಗೆ. ಇಲ್ಲಾಂದ್ರೆ ಫ್ರೀ ಕಾಟ ಟೋಲ್ದು. ಇಲ್ಲೇನಾರ ಜಾಸ್ತಿ ಬಂದಿದೆ ದುರ್ಗದಲ್ಲಿ ಕಾಟ ಮಾಡಿಸಿ ಪಾರ್ಟಿ ಕಾಟ ಸ್ಲಿಪ್ ಕೊಡಬೇಕಾಗಿತ್ತು. ಇಲ್ಲಿ ಕರೆಕ್ಟಾಗಿ ಇದೆ 18 ಟನ್ ಹೇಳಿದ್ರೆ 200-300 kg ಎಲ್ಲ ನಾರ್ಮಲ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ, ಏನು ಸಮಸ್ಯೆ ಇಲ್ಲ. ಬನ್ನಿ ಇವಾಗ ಡೈರೆಕ್ಟಾಗಿ ಸೀದಾ ದುರ್ಗಕ್ಕೆ ಹೋಗಿ ಖಾಲಿ ಮಾಡ್ಸೋಣ. ಕಾಟ ಏನು ಮಾಡ್ಸೋದು ಬೇಡ. ಪಾರ್ಟಿನೂ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ. ಏನು ಹೋದ ತಕ್ಷಣ ಖಾಲಿ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ. ಇಲ್ಲಿಂದ ಕರೆಕ್ಟಾಗಿ ಒಂದು 20-25 ನಿಮಿಷ ಜರ್ನಿ ಅಷ್ಟೇ, ಆರಾಮಾಗಿ ಹೋಗೋಣ. ನೋಡಿ, ಪ್ರತಿಯೊಂದು ಟೋಲಲ್ಲಿ ಒಂಥರ ಪಾರ್ಕಿಂಗ್ ಮಾಡಿದ್ರೆ ನಮ್ಮ ಚಾಲಕರಿಗೆಲ್ಲ ನಿಲ್ಲಿಸಿ ಪಾರ್ಕ್ ಮಾಡಿಕೊಂಡು ಆರಾಮಾಗಿರಾಗ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಪಾರ್ಕಿಂಗ್ ಇಲ್ಲದೇ ಇರೋ ಕಾರಣದಿಂದನೇ ಈ ಥರ ರೋಡ್ ಸೈಡಲ್ಲಿ ಗಾಡಿ ನಿಲ್ಲಿಸ್ಕೊಬೇಕು. ರೋಡ್ ಸೈಡ್ ನಿಲ್ಲಿಸ್ಕೊಂಡಾಗ ಯಾರನ್ನ ಹಿಂದೆ ಬಂದು ಕೂತ್ಕೊಂಡು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಅಂದ್ರೂ ಗಾಡಿ ಅವ್ರದ್ದೇ ತಪ್ಪಾಗುತ್ತೆ. ಏನು ಮಾಡೋದು, ಸರ್ಕಾರ ಎಲ್ಲದಕ್ಕೂ ಗಾಡಿಯವ್ರನ್ನೇ ಬ್ಲೇಮ್ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ಸೀದಾ ಇಲ್ಲಿಂದ ದುರ್ಗಕ್ಕೆ ಹೋಗೋಣ. ಇವತ್ತೇನಪ್ಪ ಕೆಲಸ ಅಂದರೆ ಗಾಡಿ ಖಾಲಿ ಮಾಡಿಸ್ಬಿಟ್ಟು ಆದರೆ ಸಂಜೆ ಲೋಡ್ ಇದ್ದರೆ ಮಾಡೋದು, ಇಲ್ಲ ಅಂದರೆ ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮೊನ್ನೆ ಲೈನರ್ ಒಂದು ಹೊಡ್ಸ್ಕೊಂಡಿದ್ದು, ಅಪ್ರೀಸ್ ಎಲ್ಲ ನೆಕ್ಸ್ಟಿಗಿರೋದು, ನೆಕ್ಸ್ಟ್ ಆಯಿಲ್ ಚೇಂಜ್ಗೆ. ಇವಾಗೇನು ಅಪ್ರೀಸ್ ಎಲ್ಲ ಏನಿಲ್ಲ. ಮತ್ತು ಈ ಗಾಡಿ ಸ್ವಲ್ಪ ಕುಣಿತಾ ಇದೆ ಇನ್ನು. ಮೋಸ್ಟ್ಲಿ ಕ್ಯಾಬಿನ್ ಸಸ್ಪೆನ್ಷನ್ ಹೋಗಿರ್ತವೆ ಅನಿಸ್ತದೆ. ಕ್ಯಾಬಿನ್ ಸಸ್ಪೆನ್ಷನ್ ಸ್ಪೇರ್ ಒಂದು ಸೆಟ್ ಮನೇಲಿ ಇದ್ದಾವೆ, 2 ಗಾಡಿಯಿಂದ ಒಂದು ಸ್ಪೇರ್ ಒಂದು ಸೆಟ್ ಇಟ್ಟಿದ್ವಿ. ಅಂದರೆ ಈ ಗಾಡಿ ಫಸ್ಟ್ ಕಂಪ್ಲೇಂಟ್ ಬಂದಿತ್ತು ಕ್ಯಾಬಿನ್ ಕುಣಿಯೋದು, ಆವಾಗ ಸಸ್ಪೆನ್ಷನ್ ಚೇಂಜ್ ಮಾಡಿಸ್ಬಿಟ್ಟು ಹಳೆ ಸಸ್ಪೆನ್ಷನ್ ಹಂಗೆ ಇಟ್ಟಿದ್ವಿ. ಅವು ಚೆನ್ನಾಗಿದ್ದಾವೆ, ಏನೂ ಆಗಿಲ್ಲ. ಸುಮ್ಮನೆ ಚೇಂಜ್ ಮಾಡಿದ್ವಿ. ಅವಾಗ ಚೇಂಜ್ ಮಾಡಿದ್ರು ಕಂಪ್ಲೇಂಟ್ ಕ್ಲಿಯರ್ ಆಗಿರಲಿಲ್ವಲ್ಲ, ಹಂಗಾಗಿ ಹಂಗೆ ಇಟ್ಟಿದ್ವಿ ಅವನ್ನ. ಅವು ಇವಾಗ ಯೂಸ್ ಆಗ್ತವೆ. ಈ ಗಾಡಿಗೆ ಸಸ್ಪೆನ್ಷನ್ ಚೇಂಜ್ ಮಾಡ್ಕೊಂಬಿಟ್ಟು ಕ್ಯಾಬಿನ್ ಸಸ್ಪೆನ್ಷನ್ನ ನೋಡೋಣ ಏನಾರ ಕುಡಿಯೋದು ಕಮ್ಮಿ ಆಗುತ್ತೇನೋ ಅಂತ. ಇಲ್ಲ ಅಂದರೆ ಡಿಸ್ಕ್ ಚೇಂಜ್ ಮಾಡಬೇಕು, ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕಾಗುತ್ತೆ ಡಿಸ್ಕು. ಇಲ್ಲ ಬ್ಯಾಕ್ ನೋಕಿದ್ಬಿಟ್ಟು ಫ್ರಂಟ್ಗೆ ಹಾಕಿ 2 ಡಿಸ್ಕು, ಫ್ರಂಟ್ ನೋಕಿದ್ಬಿಟ್ಟು ಬ್ಯಾಕ್ ಹಾಕ್ಬೇಕು 2 ಡಿಸ್ಕು. ಅದನ್ನು ಮಾಡಿಸ್ಕೊಳೋಣ. ಇಲ್ಲಾಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಹೆವಿ ಮೈನೋ ಆಗ್ಬಿಡ್ತದೆ. 200 ಕಿಲೋಮೀಟ್ರ್ ಗಾಡಿ ಓಡಿಸಿದ್ರೆ ಫುಲ್ ಟಯರ್ಡ್ ಆಗಿಬಿಡ್ತಾ ಇದೀವಿ. ಗಾಡಿ ಕುಣಿದಿಲ್ಲ ಅಂದರೆ ನೀವು 1000 ಕಿಲೋಮೀಟ್ರ್ ಓಡಿಸಿದ್ರು ಗಾಡಿ ಟಯರ್ಡ್ ಆಗಲ್ಲ. ನಾವು ಗಾಡಿ ಕುಣಿತಾ ಇರ್ತದಲ್ಲ, ಬಾಡಿ ಎಲ್ಲ ಶೇಕ್ ಆಗಿ ಮೈನೋ ಜಾಸ್ತಿ ಆಗುತ್ತೆ. ಹಂಗಾಗಿ ಅದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಬೇಕು. ಏನು ಅನ್ನೋದು ಕಂಪ್ಲೇಂಟ್ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ ನಮಗೆ. ನಿಮ್ಗೆ ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಗಾಡಿ ಹಿಂಗೆ ಕುಣಿತದೆ, ಟೈರು ಬಿಡಪ್ಪ, ಟೈರ್ಸ್ ಲೆವೆಲಾಗಿ ಸೌದಿಲ್ಲ ಅನ್ನೋ ಹೊಸ ಟೈರ್ ಹಾಕಿ ಚೆಕ್ ಮಾಡಿದ್ದೀವಿ. ಗಾಡಿ ಹಿಂಗೆ ಕುಣಿತೈತೆ, ಏನಕ್ಕೆ ಅನ್ನೋದನ್ನ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಬ್ಲೇಡ್ ರಿಸೆಟ್ ಮಾಡಿಸ್ಬೇಕಾದ್ರೆ ಕಟ್ಟೆ ಕೆಲಸನೂ ಮಾಡಿಸೋದೈತಿ ಗಾಡಿಗೆ, ಅದನ್ನು ಮಾಡಿಸೋಣ. ಒಟ್ಟು ಕಂಪ್ಲೇಂಟ್ ಕ್ಲಿಯರ್ ಆಗಬೇಕು. ಇಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ, ಗಾಡಿ ಓಡ್ಸೋಕ್ಕೆ ಮನಸ್ಸು ಬರಲ್ಲ. ಕಂಪ್ಲೇಂಟ್ ಕ್ಲಿಯರ್ ಮಾಡಲೇಬೇಕು. ಇವತ್ತು ಲೋಡ್ ಆಗಿಲ್ಲ, ಇವತ್ತು ಶನಿವಾರ ಆಗಿರೋದ್ರಿಂದ ಲೋಡ್ ಆದರೂ ಆಗ್ಬೋದು, ಇಲ್ಲಾಂದ್ರೂ ಇಲ್ಲ, ಹೇಳೋಕ್ಕಾಗಲ್ಲ. ಮತ್ತು ನಾಳೆನೂ ಲೋಡ್ ಆಗಲ್ಲ. ಇವತ್ತು ಆಯಿಲ್ ಚೇಂಜ್ ಎಲ್ಲ ಮಾಡಿಸ್ಕೊಂಡು ಲೋಡ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾಳೆ ಕಟ್ಟೆ ಕೆಲಸ ಎಲ್ಲ ಮಾಡಿಸ್ಕೊಂಡು ಆರಾಮಾಗಿ ಸೋಮವಾರ ಲೋಡ್ ಮಾಡೋಣಂತೆ. ಇಲ್ಲ ಅಂದರೆ ಇವತ್ತು ಲೋಡ್ ಆಗಿಬಿಟ್ರೆ ಈ ಟ್ರಿಪ್ ಹೋಗಿ ಬಂದ್ಬಿಟ್ಟು ನೆಕ್ಸ್ಟ್ ಟ್ರಿಪ್ 1-2 ದಿನ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಳ್ಳೋಣ ಅಂತ. ಹೆಂಗಿದ್ರು ನ್ಯೂ ಇಯರ್ ಹತ್ರ ಬಂತಲ್ಲ, 1 ವಾರ ರಜೆ ಹಾಕಬೇಕು. ಹಾಗಾಗಿ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಸದ್ಯಕ್ಕೆ ಇವಾಗ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಗಾಡಿ ಖಾಲಿ ಮಾಡ್ಸೋಣ. ಬನ್ನಿ, ಏನು ಪ್ಲಾನು ಏನು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು. ಕರೆಕ್ಟು 6:50 ಆಗೋಯಿತು. ಅವ್ರಿಗೆ 6 ಗಂಟೆಗೆ ಬರ್ತೀನಿ ಅಂದರೆ 1 ಅವರ್ ಲೇಟ್ ಆಯಿತು ಅಷ್ಟೇ. ಬಟ್ ಪರವಾಗಿಲ್ಲ, ನಡೀತದೆ, ಏನು ಸಮಸ್ಯೆ ಇಲ್ಲ. ಲೆಫ್ಟ್ ತೊಗೊಂಡು ಹೋಗ್ಬೇಕು ಸಿಟಿ ಒಳಗೆ. ಬನ್ನಿ ಹೋಗೋಣ. ಪಾರ್ಟಿ ಏನು ಅಷ್ಟೇನು ಅರ್ಜೆಂಟ್ ಮಾಡ್ತಾಯಿಲ್ಲ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಿದ್ರು. ಇವಾಗೇನೇನು ಫೋನೇ ಮಾಡಿಲ್ಲ. ಬೆಳಗ್ಗೆ ಒಂದ್ಸರಿ 5:15 ಮಾಡಿದ್ರು ಅಷ್ಟೇ, ಎಲ್ಲಿದ್ದೀರಾ ಅಂತ. ಬರ್ತಾಯಿದ್ದೀನಿ ಸಿರಾಬೇಟ್ ಮುಂದೆ ಅಂತ. ಓಕೆ ಬನ್ನಿ ಅಂತ ಹೇಳಿದ್ರು. ಸರಿ, ಇವಾಗ ಇಲ್ಲಿಂದ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಅದಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಚಿತ್ರದುರ್ಗ ಎಂಟ್ರಿ ಆಗಿದ್ವಿ. ಚಿತ್ರದುರ್ಗದಲ್ಲಿ ಹೋಗಿ ಇವಾಗ ಐಟಮ್ ಖಾಲಿ ಮಾಡಿಸ್ಬೇಕು. ಗಾಡಿ ಟೈಲ್ಸ್ ಲೋಡ್ ಮಾಡ್ಕೊಂಬಂದ್ವಿ ಬೆಂಗಳೂರಿಂದ. ಖಾಲಿ ಮಾಡಿಸ್ಬಿಟ್ಟು ಸೀದಾ ಮತ್ತೆ ನಾವು ಇರೋ ಜಾಗಕ್ಕೆ ಬರಬೇಕು. ರೈಟ್ ಸೈಡಲ್ಲಿ ಕಾಣುತ್ತೆ ನೋಡಿ, ಕಾಣ್ತಾ ಇದೆಯಾ ಭಾರತ್ ಬೆಂಜ್ ಶೋರೂಮ್ ಹತ್ರ ಬರಬೇಕು. ಸರ್ವಿಸ್ ಮಾಡ್ಸೋಕ್ಕೆ ಗಾಡಿನ. ಆಯಿಲ್ ಚೇಂಜ್ ಇದೆ, ಹಂಗಾಗಿ ಕಿಲೋಮೀಟ್ರ್ ಜಾಸ್ತಿ ಓಡ್ಬಿಟ್ಟಿದೆ. ದುರ್ಗಾ ಶೋರೂಮ್ಗೆ ಬಂದುಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಇವತ್ತೇ ಸ್ವಲ್ಪ ಬ್ಲೇಡ್ ಸೆಟ್ ರೀಸೆಟ್ ಮಾಡಿಸ್ಬೇಕು. ಅದು ಆದರೆ ಇವತ್ತೇ ಮಾಡಿಸೋಣ, ಇಲ್ಲಾಂದರೆ ನಾಳೆ ಮಾಡಿಸಿದ್ರೆ ಆಗುತ್ತೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಗಾಡಿ ಕೆಲಸ ಮಾಡಿಸ್ಕೊಳೋಣ. ಸ್ವಲ್ಪ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಕ್ಯಾಬಿನ್ ಸಸ್ಪೆನ್ಷನ್ ಸ್ವಲ್ಪ ಚೇಂಜ್ ಮಾಡಬೇಕಿಲ್ಲ ಅಂತ, ಅದನ್ನು ನಾವೇ ಮಾಡ್ಕೊಬೋದು. ಸಿಂಪಲ್ಲು ಮಾಡ್ಕೊಳೋಣಂತೆ. ಬನ್ನಿ ಸೀದಾ ಇವಾಗ ಫಸ್ಟು ಪಾಯಿಂಟ್ ಹತ್ರ ಹೋಗೋಣ. ಪಾರ್ಟಿ ಫೋನ್ ಮಾಡಿದ್ರಿ ಈಗ, ಬೇಗ ಬನ್ನಿ, ಎಲ್ಲಿದ್ದೀರಾ 6 ಗಂಟೆಗೆ ಬರ್ತೀನಿ ಅಂದರೆ 7 ಗಂಟೆ ಆದರೂ ಬಂದಿಲ್ಲ ಅಂತವ್ರೆ. ಏನು ಮಾಡೋದು, ನಮ್ಗೆ 2 ದಿನ ನಿದ್ದೆ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ ಅಷ್ಟೇ. ಒಂದು 4 ಅವರ್ ರೆಸ್ಟ್ ಮಾಡ್ಕೊಂಡು ಬಂದಿದ್ದು ಮಲ್ಕೊಂಡು 1 ಗಂಟೆಯಿಂದ 5 ಗಂಟೆವರೆಗೂ. ಬನ್ನಿ
ಇನ್ನೊಂದು 7-8 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟ್ ಹೋಗೋಣ. ಬೆಳಗ್ಗೆ ಟೈಮ್ ಬಂದಿದ್ದಕ್ಕೆ ಸಿಟಿ ಒಳಗೆ ಬಂದಿದ್ದು, ಇಲ್ಲಾಂದರೆ ಬೈಪಾಸಲ್ಲಿ ರೌಂಡ್ ಹಾಕೊಂಡ್ಬರ್ಬೇಕಿತ್ತು. ಪರವಾಗಿಲ್ಲ, ಸಿಟಿ ಫುಲ್ಲು ಖಾಲಿ ಇದೆ. ಟೈಮ್ ಕರೆಕ್ಟಾಗಿ 7 ಗಂಟೆ. ಹೋಗೋಣ ಬನ್ನಿ ಸೀದಾ ಪಾಯಿಂಟ್. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೊಳಲ್ಕೆರೆ ರೋಡಲ್ಲಿರೋದು. ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ಇದೇ ನಮ್ಮ ದುರ್ಗದ ಮೇನ್ ಸರ್ಕಲ್, ಗಾಂಧಿ ಸರ್ಕಲ್. ಇಲ್ಲಿಂದನೇ ದುರ್ಗ 4 ಭಾಗ ಆಗೋದು. ಯಾವತ್ತಾಗಲಿ ಸಿಟಿ ಒಳಗೆ ಈ ಥರ ಒಳಗಡೆ ಏರಿಯಾಗೆ ಹೋಗಬೇಕು ಅಂದರೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಪಾರ್ಟಿಗಳ್ನ ರೋಡ್ ಕರ್ಕೊಂಡು ಹೋಗಿ ಕೇಳಬೇಕು, ಯಾಕಂದರೆ ಸ್ವಲ್ಪ ರಿಸ್ಕ್ ಇರ್ತದೆ, ವೈರ್ಗಳು ಅದು ಇದು. ಹಾಗಾಗಿ ಅವ್ರು ಬಂದು ಕರ್ಕೊಂಡು ಹೋಗ್ತವ್ರೆ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದುಬಿಟ್ಟು ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದಾಯಿತು. ಇನ್ನೇನು ಬ್ಯಾಕ್ ಸೈಡ್ ಖಾಲಿ ಮಾಡ್ತಾರೆ, ಇದೆ ಬಿಲ್ಡಿಂಗೇನೆ. ಆಮೇಲೆ ಕೆಳಗೆ ಹೋಗಿ ತೋರಿಸ್ತೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಒಳ್ಳೆ ನಿದ್ದೆ ಮಾಡ್ಕೊಳ್ಳೋಣ, 1-2 ಅವರ್ ಖಾಲಿ ಮಾಡೋಷ್ಟದು. ಒಳ್ಳೆ ನಿದ್ದೆ ಮಾಡಿಕೊಂಡು ಆಮೇಲೆ ಇದ್ಬಿಟ್ಟು ಗಾಡಿ ಶೋರೂಮ್ ಹತ್ರ ತಗೊಂಡೋಗಿ ಸರ್ವಿಸ್ ಮಾಡ್ಸೋಣಂತೆ. ಬನ್ನಿ. ಮಲ್ಕೊಂಡು ಎದ್ದಾಳ ಅಷ್ಟೊತ್ತಿಗೆ ಖಾಲಿ ಮಾಡಾಕಿದ್ರು. ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇನು ಬಾಡಿಗೆ ಗಿಡಿಗೆ ಏನಿರಲಿಲ್ಲ, ಟ್ರಾನ್ಸ್ಪೋರ್ಟರ್ ಹಾಕೋದು. ಹಾಗಾಗಿ ಸೀದಾ ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು 9 ಗಂಟೆ. ಲೋಡಿಂಗ್ ಬೇರೆ ಆಗ್ಬೋದು ಅಂತ ಹೇಳ್ತಾವ್ರೆ. ಲೋಡ್ ಆಗಂಗಿದ್ರೆ ಸರ್ವಿಸ್ ಮಾಡಿಸಲ್ಲ, ನೆಕ್ಸ್ಟ್ ಟ್ರಿಪ್ ಮಾಡಿಸ್ತೀನಿ. ಲೋಡ್ ಆಗಲ್ಲ ಅಂದರೆ ಮಾತ್ರ ಗಾಡಿ ಸರ್ವಿಸ್ ಮಾಡ್ಸೋಣ ಅಂತೆ. ಬನ್ನಿ ನೋಡೋಣ, ಹೆಂಗಾಗುತ್ತೋ ಹಂಗೆ ಮಾಡೋಣ. ಸದ್ಯಕ್ಕೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ, ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ಇಲ್ಲೇ 13 ಹತ್ರ ಬಂದು ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಆ ಕಡೆ ಬ್ರಿಡ್ಜ್ ಆ ಕಡೆ ಹೋಗಿ ಒಂದು ಹೋಟ್ಲ್ ಐತೆ, ಇಡ್ಲಿ ಸಾಂಬಾರು ಸಖತ್ತಾಗಿರ್ತೈತೆ. ಟಿಫನ್ ಮಾಡ್ಕೊಂಡು ಬರೋಣ. ಅಲ್ಲೇ ಸಾಂಬಾರು ಹೆಂಗಿರುತ್ತೆ ಅಂದರೆ ಒಳ್ಳೆ ಸೂಪ್ ಕುಡ್ದಂಗೆ ಆಗುತ್ತೆ. ಬೆಳಗ್ಗೆ ಸಖತ್ತಾಗಿರ್ತದೆ. ಅಲ್ಲೇ ಸಾಂಬಾರಿಗೆ ಮಾತ್ರ ನಾನು ಫಿದಾಗ ಹೋಗ್ಬಿಟ್ಟಿದ್ದೀನಿ. ರೆಗ್ಯುಲರಾಗಿ ಅಲ್ಲೇ ಟಿಫನ್ ಮಾಡೋದು ಇಡ್ಲಿ ಸಾಂಬಾರನ್ನ. ಒಳ್ಳೆ ಇಡ್ಲಿ ಸಾಂಬಾರು ಸಖತ್ತಾಗಿತ್ತು. ತಿನ್ಕೊಂಡು ಈಗ ನಮ್ಮ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಗಾಡಿ ರೆಗ್ಯುಲರಾಗಿ ಪಾರ್ಕ್ ಮಾಡ್ತೀವಲ್ಲ ಅಲ್ಲಿ ನೋಡಿ ಗಾಡಿ ಹೆಂಗೆ ಕುಣಿತತೆ ಅಂತ. ನಾವೇ ಕುಣಿತೀವಿ ಸುಮ್ಮನೆ. ಇನ್ನೇನು ಮಾಡಿ ಇವತ್ತು ಲೋಡ್ ಮಾಡಿಲ್ಲ ಅಂದ್ರೂ ಚಿಂತಿಲ್ಲ, ಇದನ್ನ ರೆಡಿ ಮಾಡಲೇಬೇಕು. ಇವತ್ತು ತಲೆ ಕೆಡಿಸ್ಕೊಂಬಿಟ್ಟಿದ್ದೀನಿ, ಇವತ್ತು ಮಾಡಲೇಬೇಕಂತ. ಗಾಡಿಯಲ್ಲಿ ಬಂಕ್ ಹತ್ರ ಹಾಕಿ ನೋಡೋಣ. ಯಾವ ಡಿವೋ ಬಂದಿದ್ರೆ ಗಾಡಿ ಲೋಡ್ಗೆ ಬಿಡೋಣ, ಇಲ್ಲ ಅಂದರೆ ಸೀದಾ ಮನೆ ಹತ್ರ ಹೋಗಿ ಬರೋಣ. ಬನ್ನಿ.